ಯಾರು ಅದು 4 o'clock ಅವರು ಕೊಡಿ ಅಂತ ಇದ್ದಾರಲ್ಲ. ಹಾಂ ಎಲ್ಲಿ ಬೇಕು ಕೊಟ್ಟಿಲ್ವ ಅಲ್ಲೆಲ್ಲ ಮಾಡಿಕೊಡಿ, ಒಂದೊಂದು ಸಲ ಎಕ್ಸ್ಟ್ರಾ ಮಾಡಿಕೊಡಿ. ಕನ್ನಡ ಸೆಂಟರ್ಸ್ ಅಲ್ಲಿ ಮೇಜರ್ ಇರೋದು ಅದಕ್ಕೆ ಹೇಳ್ತಾರೆ. ನಾಲ್ಕಿತ್ತು 3 ಮಾಡೋದು ಕಡಿಮೆನೇ ಆಗಿದೆ. ಫಸ್ಟ್ 5 ಇಲ್ಲ ಲಾಸ್ಟ್ ವೀಕ್ ಇತ್ತು ಸರ್. ಸಿನಿಮಾ ಇಲ್ಲಾಂದ್ರೆ ಎಲ್ಲ 10 ಜನ ಆಗ್ತೀವಿ. ಈಗ ನಮ್ಮ ಮಾಲಲ್ಲಿ ಎಷ್ಟು ಸ್ಕ್ರೀನ್ ಇರ್ತದೆ ಅಷ್ಟು ಆಗ್ತೀವಿ. ಸಿನಿಮಾ ಹೋಗ್ತಾ ಇದ್ದೀವಿ. ಓರಿಯನ್ 10 ಬುಕಿಂಗ್ ಇವಾಗ ಬೆಳಿಗ್ಗೆ ಆಗಿರೋದು ನೋಡಿ. ಓರಿಯನ್ ಆಗಿರೋ ಬುಕಿಂಗ್ಸ್ ಇನ್ನೂ ಆಗ್ತಾ ಇದೆ. ಸಂಜೆಗೆ ಅಷ್ಟೊತ್ತಿಗೆ ಆಗೋಗುತ್ತೆ. 4 ಗಂಟೆ ಟೈಮ್ ಇರೋದು. ಇಷ್ಟು ಮಧ್ಯಾಹ್ನ ನನಗೆ ಅನಿಸ್ಬಿಟ್ಟಿದೆ ಜೊತೆ ಇರೋದ್ರಲ್ಲಿ ಬೆಟ್ರು. ಸ್ವಲ್ಪ ಇಷ್ಟಲ್ಲೇ ಇದನ್ನ ಒಂದಷ್ಟು ವರ್ಷ ಎಕ್ಸ್ಟೆನ್ಷನ್ ಮಾಡಿ ಒಂದೊಂದು ಸಲ ಎಕ್ಸ್ಟ್ರಾ ಮಾಡಿ ಟೈಮಿಂಗ್ಸ್ ಮಾಡಿಕೊಟ್ಬಿಡಮ್ಮ. ಸುಮ್ಮನೆ ಯಾಕೆ ಒಂದೊಂದು ಸೋ ಎಕ್ಸ್ಟ್ರಾ ಮಾಡಿ, ಒಂದು ಸೋ ಯಾವ್ದು ಮಾಡಬೇಡ, ಚೇಂಜ್ ಮಾಡಬೇಡ. ಏನು ಕೆಲಸ ಬಗ್ಲ ಬೇಡ ಬೇಡ ಕ್ಲೋಸ್ ಇಂಪಾರ್ಟೆಂಟ್ ಎಲ್ಲಿ ಬೇಕು ಅಲ್ಲಿ ಬರ್ತಾರೆ. ಬೇರೆ ಫಿಲ್ಮ್ಸ್ ಎಲ್ಲ ಫುಲ್ ಆಗಿ ನಡೀತಾ ಇದೆ, ಹೌಸ್ಫುಲ್ ಆಗಿ. ಬೇರೆ ಯಾವ್ದು ನಡೀತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಸರ್. ಅದನ್ನ ನಿಮ್ಗೆ ಗೊತ್ತು, ನೀವು ಥಿಯೇಟರ್ ಇದೆ. 45 ಟಿಕೆಟ್ ಆಗ್ತದೆ ಕಂಪನಿ ಅವ್ರಿಗೆ, ಬೇರೆ 2-3 ಜಾಸ್ತಿ. ನಾನು ಕೇಳ್ತಿರೋದಲ್ಲ, ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ, ಆಗಿಲ್ಲ ಅದು ಇದು ಅಂತಾರಲ್ಲ, ಅಲ್ಲೊಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ, 7 ಶೋ ಕೊಟ್ಟಾರಲ್ಲ, ಏನ್ ಬರ್ತಿದೆ ಅಣ್ಣ ಅಲ್ಲಿ? 7 ಶೋ ಕೊಡೋದು ಏನ್ ಬರ್ತಿದೆ ಅಲ್ಲಿ? ಇಷ್ಟು ಸುಮ್ನೆ ನಮ್ಗೆ ಹೇಳ್ತಾರೆ. ಹಂಗಾರೆ ನಾವು ಹೋಗಿ ನೋಡಲ್ವಾ? ಅವ್ರು ಹೇಳ್ತಿರೋದು ಏನು ಅಂದ್ರೆ 1,60,000 ರೂಪಾಯಿ ಬಂದಿದೆ GT ಮಾಲಲ್ಲಿ. 2 ಶೋಕ್ ಬಂದಿರೋದು ಒಂದ್ ವಾರಕ್ಕೆ. 1,60,000 ಬಂದಿದ್ರೆ ಅಷ್ಟೆಲ್ಲ ನೋಡ್ಸಕ್ಕಾಗಲ್ಲ ಇನ್ನೊಂದು ಶೋ ಅಂತಾರೆ. ಹಂಗಾರೆ 1,60,000 ರೂಪಾಯಿ ದುಡ್ಡು ಅಲ್ವಾ? ಕಮ್ಮಿನಾ ಅದು? 6 months ಅದೇ ಹೈಯೆಸ್ಟ್ ಅಮೌಂಟ್. 6 months ಅದೇ ಹೈಯೆಸ್ಟ್. ಒಳ್ಳೆ ಪ್ರೈಮ್ ಟೈಮ್ ನಲ್ಲೇ ತೆಗೆದು ಬಿಡೋದು, ಯಾವ್ದೋ ಶೋ ಕೊಡೋದು. ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ, ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್? ಈಗ ಕೆಲವು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡಲೇಬೇಕಂತ ಹೇಳಿ ಅವ್ನಿಗೆ ಇದು ಮಾಡಿ. ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡಕ್ ಹೇಳಿ ಅಣ್ಣ. ಯಾರಿಗೂ ರೆಸ್ಪಾಂಡ್ ಮಾಡಲ್ಲ, ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಅಣ್ಣ. ಆಮೇಲೆ ಇನ್ನೊಂದು ಏನಾಗಿದೆ, ನಾನು ಫೋರ್ಸ್ಫುಲ್ ಆಗಿ ಏನು ಮಾಡೋಂಗಿಲ್ಲ. ಒಂದು ಯಾವುದೋ ಒಂದು ಬಂದು ಇಲ್ಲಿ ಕೂತಿದೆ CCI ಅಂತೇಳಿ, ನಾವು ಒಬ್ಬನ್ನ ಬಲವಂತ ಮಾಡೋಂಗೇ ಇಲ್ಲ. ಮಾಡಲೇಬೇಕು ಅನ್ನೋದು ಇಲ್ಲ. ಅಲ್ಲ, ಈಗ ನಾವೇನು ಬಲವಂತವಾಗಿ ಕೇಳ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅದನ್ನೇ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನೆನ್ನೆ ನಾನು ಮಾತಾಡಿದೆ, ರಿಕ್ವೆಸ್ಟ್ ಮಾಡಿದೆ. ಅಲ್ವಾ? ಹೌದು, ಈಗ ನಾವು ಏನು ಗಲಾಟೆ ಮಾಡೋಕೆ ಬಂದಿಲ್ಲ ಅಣ್ಣ. ಕನ್ನಡ ಅಂತ ಇಷ್ಟು ವರ್ಷ ಒಬ್ಲೈಸ್ ಮಾಡಿ. ಹೌದು ಅಣ್ಣ, ನನ್ಗೆ ಏನ್ ಗೊತ್ತಾ, ನಾನು ಒಂದೇ ಒಂದು ಕೇಳ್ತೀನಿ ಅಣ್ಣ, ಅಲ್ಲಿ ಹಿಂದಿ ನಡೀತಿದೆ ಅಣ್ಣ, ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಹಿಂದಿಗೆ 2ನೇ ವಾರನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಹಿಂದಿದ್ ಯಾರು ಮಾತಾಡ್ತಿದ್ದಾರೆ? ಹಂಗಾದ್ರೆ 7 ಶೋ ಏನಕ್ಕೆ ಕೊಟ್ಟಿದ್ದೀರಾ? ಹಂಗಾದ್ರೆ ಅಲ್ಲಿ 50 ಕೋಟಿ ಆಗ್ತಿದೆ, ಏನಾಗ್ತಿಲ್ಲ ಅಲ್ವಾ? ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಪ್ಪ, ನೀವು ನೋಡಿದಾಗ ಎಷ್ಟು ಜನ ಆಗಿದ್ರು ಆ ಹಿಂದಿ ಸಿನಿಮಾದು? ಹಂಗಾದ್ರೆ ನಮ್ದು 45 ಜನ 50 ಜನ ಅಲ್ವಂತೆ, ಅವ್ರಿಗೆ 5-6 ಜನ ದೊಡ್ಡದಂತೆ. 2ನೇ ಶೋ ಇದು 2ನೇ ವಾರ 7 ಶೋ 8 ಶೋ ಕೊಟ್ಟವ್ರೆ. ಅದು 45-50 ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ, ಅವ್ರದ್ದು ಸಂಜೆ ಬಂದಿರೋದು ಒಂದ್ 10 ಜನ ಅಷ್ಟೇ. ಕಂಪೇರಿಟಿವ್ಲಿ ನಾವೇ ಮೇಲಿದೀವಿ ತಾನೆ. ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂದಲ್ಲ ಅಣ್ಣ, ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು. ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ? 7 ಶೋ ಏನಕ್ಕೆ ಕೊಟ್ಟವ್ರೆ? ಓಪನ್ ಮಾಡಿ ನೋಡಿ, ಒರೇನ್ ಮಲ್ಲು 7 ಶೋ ಇದೆ.
GT ಮಾಲ್ 4 ಶೋ ಇದೆ, ಎಲ್ಲ ಪ್ರೈಮ್ ಟೈಮ್ ಕೊಟ್ಟವ್ರೆ. ಗುಲ್ಬರ್ಗ ಮಿರಾಜ್ ಮಿರಾಜ್ ಚೆನ್ನಾಗಿಲ್ಲ ಅಂದ್ರೆ ನಾನು ತೆಗಿತೀನಿ ಅಂದ್ರೆ ಅದು ತೆಗೀರಿ. ಅದು ಒಂದು ಶೋ ಇದೆ. ನಮಗ್ ಮಾತ್ರ ಅವ್ರು ಮಾತ್ರ ನ್ಯಾಯ ಮಾತಾಡ್ತಾರೆ. ಅವ್ನು ಏನೇನು ಹೋಗ್ತಾ ಇದ್ದ ಅವನು ಇದರಲ್ಲಿ ಹಿಂದಿ ಏನು ರೇಂಜ್ ಹೋಗ್ತಾ ಇದ್ದ ತರಿಸ್ಕೊಂಡು ಈ ಲೈಟ್ ಹಾಕ್ರಿ ಇಲ್ಲ ಅಂದ್ರೆ ಆಫ್ ಮಾಡೋರು. ಇದು ನಂದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲ ಅಣ್ಣ, ಇದೇ ಕೊನೆ ಅಂತ ಹೇಳ್ತಿಲ್ಲ. ಪ್ರತಿ ಸಿನಿಮಾಗೂ ಇದೇ ನಡೀತಿದೆ. ಇಲ್ಲಿ ಒಂದೊಂದು ಶೋ ಎಕ್ಸ್ಟ್ರಾ ಬೇಕು ಸರ್. ಹೌದು ಅದು ಪ್ರೈಮ್ ಟೈಮ್ ಬೇಕು ಅಷ್ಟೇ. ಒಂದೊಂದು ಶೋ ಎಲ್ಲ ಪ್ರೈಮ್ ಟೈಮ್ ಬೇಕು ಮತ್ತು ಅದು ಅಷ್ಟೇ. ಅಣ್ಣ, 4 ಗುಲ್ಬರ್ಗ, ಮೈಸೂರು. ಇದು ಮೈಸೂರು ಗ್ಲೋಬಲ್ ಮಾಲ್. ಕೇಳ್ತಾ ಇದೆ. ಹಾ, ಸರ್, ಹಾಕಿದೆ. ಗ್ಲೋಬಲ್ ಮಾಲ್ ಅಲ್ಲಿ ಅವತ್ತು ನೈಟ್ 9 ಗಂಟೆಗ ಯಾರು ಅನಿಲ್ ಅವ್ರು ಕಾಲ್ ಮಾಡಿದ್ರು 9 ಗಂಟೆಗೆ ನಾವೆಲ್ಲ ಹೋಗಿದ್ವಿ. ಅಲ್ಲಿ ಹೋದ್ರೆ 80% ಲೇಡೀಸೇ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಬಿಟ್ಟು ಇಷ್ಟು ಒಳ್ಳೆ ಸಿನಿಮಾ ಮಾಡಿದೀರಾ ಅಂತ. ತಾತ ಅಜ್ಜಿ ಎಲ್ಲ ಇಲ್ಲ, ಬಂದಿದ್ದಾರೆ. ಇವನ್ ಅವ್ರು ಹೇಳ್ತಾ ಇದಾರಲ್ಲ ಸರ್, ಲೈಟ್ ಶೋ ಆಗೋಯ್ತಪ್ಪ, ನಮ್ಗೆ ಸ್ವಲ್ಪ ಅರ್ಲಿ ಇದ್ರೆ ನಾವು ಇನ್ನೂ ಚೆನ್ನಾಗಿ ಪುಷ್ ಮಾಡ್ತೀವಿ ಕ್ರೌಡ್. ಆಲ್ಟರ್ನೇಟ್ ಒಂದು ಶೋ ಬೇಕು ಅಂತ ಕೇಳ್ತಿದ್ದಾರೆ. ಒಂದು ಈ ಟೈಮಿಗೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಬೇಕು. ಹಾ, ಅದು ಪರ್ಫೆಕ್ಟ್. ಅದು ಪರ್ಫೆಕ್ಟ್ 4:15 4:00 ಕೊಡಕ್ಕೆ ಹೇಳಿ ಸರ್. ಅದೇ ಕರೆಕ್ಟ್ ನಾನು ರಿಕ್ವೆಸ್ಟ್ ಮಾಡಿದ್ದು GT ಮಾಲ್ 7:30 ಕೊಟ್ರು, 7 ಗಂಟೆಗೆ ಏನೋ ಒಂದು ಶೋ ಕೊಟ್ರು. ಹೌದು. ನಾ ಕೇಳ್ತಿರೋದು ಇನ್ನೊಂದು ಶೋ ಆಡ್ ಮಾಡಿ. ಹೌದು, ಅದು 4 ತೆಗೆದು 7 ನಾನು ಕೊಟ್ಟವ್ರೆ. ಅದನ್ನೇ ಕೇಳ್ತೀನಿ ಸರ್, ಬಡಿ ನೀವು ಫೋನೇ ತೆಗಿಲ್ಲ. ಏನು ಫೋನ್ ತೆಗೆದು ತಾನೇ ಮಾತಾಡ್ಬೋದು, ನಾನು ಫೋನೇ ತೆಗಿಲ್ವಲ್ಲ ಅವನು. 10 ಫೋನ್ ಮಾಡಿದ್ರೆ ಒಂದು ಫೋನ್ ತೆಗಿತಾನೆ. ಅಲ್ಲ ಅಷ್ಟು ಬೇಜಾರಾಗಿದೆ, ಬಟ್ ಪದ ಬೇಜಾರಾಗುತ್ತೆ. ಅದರಲ್ಲಿ ಎಲ್ಲಿ ಏನ್ ಮಾತಾಡ್ತಿದ್ದೀರಾ ಅವ್ರು ಸ್ವಲ್ಪ ಇರ್ಲಿ. ನಾವು ಮರ್ಯಾದೆಯಿಂದಾನೇ ಕೇಳ್ತಿದ್ವಿ, ಅವ್ರನ್ನ ಸರ್ ಅಂತಾನೆ ಕೇಳ್ತಿದ್ವಿ, ನಾವು ಮಾತಾಡ್ತಿದ್ವಿ. ಟೆನ್ಷನ್ ಬಂದಾಗ ಬಂದ್ಬಿಡ್ತದೆ, ಏನ್ ಮಾಡಕ್ಕಾಗಲ್ಲ. ಅಣ್ಣ 3 ವರ್ಷ ಹಂಗಾದ್ರೆ ನಾನ್ ಕಷ್ಟಪಟ್ಟಿರೋದಣ್ಣ. ಟೈಮಲ್ಲಿ ಇದು ಬರೀ 3 ವರ್ಷ ಅಲ್ಲ, 23 ವರ್ಷದಿಂದ ಇಲ್ಲೇ ಇದೀನಿ, ಇಲ್ಲೇ ಕಷ್ಟಪಡ್ತಾ ಇದ್ದೀನಿ. ಅವ್ರಿಗೆ ಅಷ್ಟೇ ಕಷ್ಟ ಆಗ್ತಾ ಇದೆ. ಚೆನ್ನಾಗಿ ಹೋಗ್ತಾರೆ. ಕನ್ನಡ ಸಿನಿಮಾ ಮಾಡ್ಬೇಕು, ಕನ್ನಡ ಇಲ್ಲೇ ಇರ್ಬೇಕು, ಇಲ್ಲೇ ಮಾಡ್ಬೇಕು ಅಂತ ಇದ್ದೀನಿ. ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ಗೆ ಒಂದು ರೆಸ್ಪಾನ್ಸ್, ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಹೋಗಿದ್ ಕಡೆಲ್ಲ ನಿನ್ನೆ ಅಲ್ಲಿ ಎಷ್ಟೊಂದು ಜನ ನೋಡಿದಾರೆ, ನಿಲ್ಸಿದ್ರೆ ಓಡ್ ಬಂದು ಯಾರೋ ಎಲ್ಲೋ ಹೋಟ್ಲಿಂದ ಓಡ್ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂಥ ಸಿನಿಮಾ ಮಾಡು ಸೂಪರ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರು. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಎಲ್ಲ ಫ್ಯಾಮಿಲಿ ಹೋಗಿದ್ವಿ. ಹೌದೌದು. ಚೆನ್ನಾಗಿದೆ. ಜನ ಬರೋಕ್ ಮುಂಚೆ ಎತ್ಬಿಟ್ರೆ ಥಿಯೇಟರ್ ಅಲ್ಲಿ ಅಯ್ಯೋ ಜನಗಳು ನೋಡ್ಬೇಕಿತ್ತು ನೀವು. ಅವ್ರ ಓನರ್ ಅಂತ ಸಖತ್ ಖುಷಿ ಆಗ್ಬಿಟ್ರು. ಹೋದ್ರೆ ಸನ್ಮಾನ ಎಲ್ಲ ಮಾಡ್ತಿದಾರೆ. ಅಂದ್ರೆ ಇಷ್ಟು ಕಾಟೇರ ಆದ್ಮೇಲೆ ಈ ತರ ಇಲ್ವೇ ಇಲ್ಲ. 3 months ಲಾಕ್ ಮಾಡಿದ್ರೆ ಅಂತಣ್ಣ, ಮುಚ್ಚಿದ್ರು ಕೊಳ್ಳೇಗಾಲಲ್ಲಿ 3 months ಮುಚ್ಚಿದ್ರಂತೆ. ನಮ್ ಸಿನಿಮಾ ಹಾಕದ ಮೇಲೆ ಓಪನ್ ಮಾಡಿದ್ದಾರೆ. ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ. ಶುಕ್ರವಾರ ಬರ್ಲಿಲ್ವಂತೆ ಜನ, ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರಂತೆ, ಭಾನುವಾರ ಫುಲ್ ಆಗಿರೋದು. ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದ್ದಾರೆ ಥಿಯೇಟರ್. ಕರೆದು ಸನ್ಮಾನ ಮಾಡಿ, ಅವ್ರು ದೊಡ್ಡವರು ಸನ್ಮಾನ ಮಾಡಿ, ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್. ನಿಮ್ಮಿಂದ ನಿಮ್ ಸಿನಿಮಾ ಇಂದ ಇದು ಓಡ್ತಿದೆ ಥಿಯೇಟರ್ ಅಂತಾರೆ ಸರ್. ಆಮೇಲೆ ಈ ಸಿನಿಮಾ ಬಂದು ಮೌಟ್ ಹಾಕಿ ಹೋಗ್ತಾ ಇರೋದು ಸರ್, ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇರೋದು. ಅವರು ವೇಟ್ ಮಾಡ್ಬೇಕು, ಟೈಮ್ ಕೊಡ್ಬೇಕು ಸರ್. ಅದು ಆಮೇಲೆ ಅಲ್ಲ, ನಾನು ಹೇಳ್ತಿರೋದೇನ್ ಗೊತ್ತಾ, 5 ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ. ನಮ್ದು ಆ ರೇಂಜ್ 70 ಮಿನಿಮಮ್ ಅಷ್ಟು ಜನ ಇರ್ತಾರೆ ಯಾವಾಗ್ಲೂ. ಸರಿ, ಇವ್ರಿಗೆ ಕಲ್ಸ್ಬಿಡಿ, ಸೆಟ್ಲ್ ಮಾಡಿ. ಬೇಕೇನಪ್ಪ ನಿಮ್ಗೆ? ಇಲ್ಲ, ಏನು ಅಂದ್ರೆ ಇದಕ್ಕೆ ಏನೋ ಒಂದು ಪರಿಹಾರ ಮಾಡಿ. ನಮ್ ಸಿನಿಮಾ ಅಂತಲ್ಲ, ಎಲ್ಲಾರ ಸಿನಿಮಾದ ಇದು ಪರಿಹಾರ ಆಗ್ಬೇಕಣ್ಣ, ಯಾವಾಗ್ಲೂ ಆಗ್ತಿದೆ. ಒಂದು ಆಶ್ವಾಸನೆ ನಮ್ಗೆ ಅಂತಲ್ಲ. ಆಶ್ವಾಸನೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.